ಇವತ್ತು ನೀವೆಲ್ಲ ಕೂಡ ಈ ಸುದ್ದಿಗೋಷ್ಠಿಯಲ್ಲಿ ನೋಡಿದ್ರೆ ನಾವು ಅಧ್ಯಕ್ಷರಿಬ್ಬರೇ ಪುರುಷರು ಇಲ್ಲಿ ಕೂತಿದ್ದೀವಿ, ಮಿಕ್ಕಿರ್ತಕ್ಕಂಥವರೆಲ್ಲ ಮಹಿಳೆಯರಿದ್ದಾರೆ. ಈ ರೀತಿಯ ವಾತಾವರಣ ಇಡೀ ದೇಶದಲ್ಲಿ, ಭಾರತ ದೇಶದಲ್ಲಿ ಆಗಬೇಕು ಅಂತೇಳಿ ನಮ್ಮ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರು ಅಂದಾಜು ಮಾಡಿದರು ಮತ್ತು ಒಂದು ಬದ್ಧತೆಯಿಂದ ಇವತ್ತು ನಾರಿ ಶಕ್ತಿ ವಂದನಾ ಅಧಿನಿಯಮ ಈ ಒಂದು ಕಾಯ್ದೆಯನ್ನು ತಿದ್ದುಪಡಿ ಮಾಡಿ ಮಹಿಳೆಯರಿಗೆ ರಾಜಕೀಯ ಶಕ್ತಿಯನ್ನು ತುಂಬಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ನಮ್ಮ ಪಕ್ಷದ ಸರ್ಕಾರ ಮಾಡಿದೆ. ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಸದನ ಕಲಾಪವನ್ನು ಕೂಡ ಕರೆದರು ಮಾನ್ಯ ಪ್ರಧಾನಮಂತ್ರಿಗಳು. ತಮಗೆ ಗೊತ್ತಿದೆ, ಕಳೆದ ವಾರ 3 ದಿವಸ ನಾವು ಅಲ್ಲಿದ್ವಿ. ಮೊದಲನೇ ದಿವಸ ಬೆಳಗಿನ ಜಾವ 1 ಗಂಟೆ ನಾನು ಮನೆಗೆ ಹೋಗಿದ್ದು. 1 ಗಂಟೆ 20 ನಿಮಿಷಕ್ಕೆ ನಾನು ಮನೆಗೆ ಹೋದೆ ಬೆಂಗಳೂರಿನಲ್ಲಿ, ಡೆಲ್ಲಿಯಲ್ಲಿ. 1:10ವರೆಗೂ ಕೂಡ ಚರ್ಚೆ ಆಯಿತು. ಅನೇಕ NDA ಸದಸ್ಯರುಗಳು, ನಮ್ಮ ಲೋಕಸಭಾ ಸದಸ್ಯರುಗಳು ಮಹಿಳೆಯರಿಗೆ ಯಾಕೆ ಕೊಡಬೇಕು ರಾಜಕೀಯ ಶಕ್ತಿ, ಯಾವ್ಯಾವ ದೇಶಗಳಲ್ಲಿ ಮೀಸಲಾತಿಯನ್ನು ಕೊಟ್ಟಿದ್ದಾರೆ, ಮಹಿಳಾ ಮೀಸಲಾತಿಯನ್ನು, ಅನೇಕರು ಇದರ ಬಗ್ಗೆ ಮಾತನಾಡಿದರು. ಇವತ್ತು ಕಾಂಗ್ರೆಸ್ ಮಾತ್ರ, ಕಾಂಗ್ರೆಸ್ ಪಕ್ಷ ಇಂಡಿ ಮೈತ್ರಿಕೂಟ ಇದೆಯಲ್ಲ, DMK, ಸಮಾಜವಾದಿ ಪಕ್ಷ ಮತ್ತು ಅವರ ಜೊತೆಯಲ್ಲಿರ್ತಕ್ಕಂಥ ಎಲ್ಲ ಅವರ ಮೈತ್ರಿಕೂಟದ ಸದಸ್ಯರುಗಳೆಲ್ಲ ಕೂಡ ಇದಕ್ಕೆ ವಿರೋಧವನ್ನು ಮಾಡಿದರು. ಮಹಿಳೆಯರಿಗೆ ಮೀಸಲಾತಿಯನ್ನು ವಿರೋಧವನ್ನು ಮಾಡಿದರು. ಇದೇನು ಹೊಸದಲ್ಲ ಕಾಂಗ್ರೆಸ್ ಪಕ್ಷಕ್ಕೆ. ಅವರು ಈ ದೇಶದಲ್ಲಿ ಆಳ್ವಿಕೆ ನಡೆಸಿರೋದು 50 ವರ್ಷಕ್ಕೂ ಹೆಚ್ಚು ಮಾಡಿದ್ದಾರೆ, 60 ವರ್ಷ ಬಹುಶಃ. ಈ 50ರಿಂದ 60 ವರ್ಷದಲ್ಲಿ ಯಾವಾಗಲೂ ಕೂಡ ಮಹಿಳಾ ಮೀಸಲಾತಿಗೆ ಅವರು ಒಪ್ಪಿಗೆಯನ್ನು ಕೊಟ್ಟಿರಲಿಲ್ಲ. ಮಹಿಳಾ ಮೀಸಲಾತಿ ಕೊಟ್ಟಿಲ್ಲ ಅವರು. 1996ರಲ್ಲಿ ಮೊದಲನೇ ಸಲ ನಮ್ಮ ರಾಜ್ಯದ ಮಾಜಿ ಪ್ರಧಾನಿಗಳು ಶ್ರೀ ದೇವೇಗೌಡರು ಪ್ರಧಾನಮಂತ್ರಿಗಳಾಗಿದ್ದಾಗ ಈ ಕಾಯ್ದೆಯನ್ನು ತಂದರು. ಆಗ ಯುನೈಟೆಡ್ ಫ್ರಂಟ್ ಸರ್ಕಾರ, ಯಾರೂ ಕೂಡ ಅದಕ್ಕೆ ಬೆಂಬಲ ಕೊಡಲಿಲ್ಲ, ಬಿದ್ದೋಯ್ತು ಕಾಯ್ದೆ. ಅನೇಕ ಬಾರಿ ಆಯಿತು ಈ ರೀತಿಯಲ್ಲಿ, ಸುಮಾರು ಪ್ರಯತ್ನಗಳು ನಡೀತು. ಅದಾದ ಮೇಲೆ VP ಸಿಂಗರು ಬಂದರು, ವಾಜಪೇಯಿ ಅವರು, ಅಟಲ್ ಬಿಹಾರಿ ವಾಜಪೇಯಿ ಅವರು 2 ಬಾರಿ ಅವರು ಕೂಡ ಪ್ರಯತ್ನ ಮಾಡಿದರು, ಅವಾಗಲೂ ಕೂಡ ಆಗಲಿಲ್ಲ. ಮನಮೋಹನ್ ಸಿಂಗ್ರವರು ಬಹುಶಃ 2010 ಅಂತ ಕಾಣ್ತದೆ, ಅವ್ರ ಕಾಲದಲ್ಲಿ ಲೋಕಸಭೆಯಲ್ಲಿ ಮಾತ್ರ ಪಾಸ್ ಆಯಿತು, ಆದರೆ ರಾಜ್ಯಸಭೆಯಲ್ಲಿ ಬಿದ್ದೋಯ್ತು. ಅಂದರೆ ಕಾಯ್ದೆ ಹೋಯ್ತು. ಅಂತಿಮವಾಗಿ ಮಾನ್ಯ ಪ್ರಧಾನಮಂತ್ರಿಗಳ ದಿಟ್ಟತನದಿಂದ 2023ರಲ್ಲಿ ಈ ಮೀಸಲಾತಿಯನ್ನು 2 ಸದನಗಳಲ್ಲಿ, ಲೋಕಸಭೆ ಮತ್ತು ರಾಜ್ಯಸಭೆ ಎರಡರಲ್ಲೂ ಕೂಡ ಪಾಸ್ ಮಾಡಿ ಮೀಸಲಾತಿಯನ್ನು ಮೊದಲನೇ ಬಾರಿ ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರ ಮಾಡಿರುವಂಥದ್ದು. ಇದು ಚರಿತ್ರೆ, ಇತಿಹಾಸ.